ಇದು ನಡೀತಾ ಇರೋದು. ಡಿಸ್ನಿಲ್ಯಾಂಡ್ ಮಾಡಬೇಕು ಅನ್ನೋದು ನಾವು ಬಹಳ ದೊಡ್ಡ ಮಟ್ಟದ ಒಂದು ಒಳ್ಳೆ ಆರ್ಥಿಕವಾಗಿ ಶಕ್ತಿ ಬರೋದು, ಆದ್ರೆ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಅದು ಒಂದು ಮಾತು ಹೇಳ್ತೇನೆ, ಈ ಜೀವ ಇಷ್ಟು ಬೇಗ ಹೋಗಲ್ಲ ಅಂತ ಹೇಳಿದ್ದೇನೆ ಮಣ್ಣಿಗೆ. ಈ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ತಂದೆ ಕಾಲದಿಂದ ಏನು ಸುದೀರ್ಘವಾಗಿ ದೇವೇಗೌಡರನ್ನ ನಂಬಿ ಈ ಪಕ್ಷ ಉಳಿಸ್ಕೊಂಡು, ಇದು ರೈತರ ಪಕ್ಷ, ಇದು ಯಾವುದೇ ಗುಲಾಮಗಿರಿ ಪಕ್ಷ ಅಲ್ಲ, ಇದು ರೈತರ ಪಕ್ಷ. ಇದು ಪಾಪ ಹೇಳಿದ್ದಾರೆ ನಿನ್ನೆ ನಮ್ಮ ಅಲ್ಲಿಯ ನಮ್ಮ ಕನಕಪುರದ ಸಹೋದರರು ಹೇಳ್ಕೊಂಡವರಿಗೆ, ಅದೇ ನಮ್ಮ ಡಾಕ್ಟರ್ ಮಂಜುನಾಥ್ ನಾನು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡೋದನ್ನಲ್ಲ, ಇಲ್ಲ ಮಂಜುನಾಥ್ ನಿಲ್ಲಬೇಕು ಅಂತ ಬಂದವರಲ್ಲ. ಪತ್ರಿಕೆಗಳು ಶುರು ಮಾಡಿದ್ರು, ಪ್ರತಿನಿತ್ಯ ಅವ್ರ ನಿವೃತ್ತಿ ಒಂದೊಂದು ಮೇಲೆ. ಇಲ್ಲ ಮಂಜುನಾಥ್ ಅವರು ಆರೋಗ್ಯ ಇಲಾಖೆಯಲ್ಲಿ ಆ ಒಂದು ಜಯದೇವದಲ್ಲಿ ದೊಡ್ಡ ವಿಶ್ವದಲ್ಲೇ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತವ್ರು ರಾಜಕೀಯಕ್ಕೆ ಬರಬೇಕು ಅಂತ ಮಾಧ್ಯಮದಲ್ಲೇ ಶುರು ಮಾಡಿದ್ರು ಸ್ಟೋರಿ ಮಾಡಿ. ಈಗ ಬಿಜೆಪಿಯವರು ಅವ್ರು ನಿಲ್ಲಿಸಲೇಬೇಕು ಅಂತ ಹಠ ಮಾಡ್ಕೊಂಡು ಇವತ್ತು ಅವ್ರು ಅಭ್ಯರ್ಥಿ ಮಾಡಿದ್ರೆ, ನಿನ್ನೆ ಒಂದು ಪೋಸ್ಟ್ ಮಾಡ್ತಾರೆ, ದೇವೇಗೌಡರು ಆಯ್ತು, ದೇವೇಗೌಡರು ಮಗ ಆಯ್ತು, ಆ ಸೊಸೆ ಆಯ್ತು, ಮೊಮ್ಮಗ ಆಯ್ತು, ಎಷ್ಟು ದಿವಸ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾವು ಗುಲಾಮರಾಗಿರ್ಬೇಕು ಇವರಿಗೆ. ನಾನು ಆ ಪುಣ್ಯಾತ್ಮರಿಗೆ ಹೇಳ್ತೀನಿ, ನಾವು ಎಂದೂ ಸಹ ಆ ಜಿಲ್ಲೆಯ ಜನತೆಯನ್ನು ಗುಲಾಮರು ಮಾಡಿಲ್ಲ, ನಾವು ಆ ಜಿಲ್ಲೆಯ ಜನತೆಯ ಗುಲಾಮರ ಕೆಲಸ ಮಾಡಿದ್ದೇವೆ. ನಾವ್ಯಾವುದು ಕಲ್ ನೋಡಿದ್ದೀವಿ, ಅರ್ಧ ರಾತ್ರಿಯಲ್ಲಿ ಜನಗಳ ಬೀದಿಗೆ ತಂದಿಟ್ಟು ಹಲವಾರು ಕುಟುಂಬಗಳು ಬೀದಿ ಪಾಲು ಮಾಡಿ ಆ ಜೀವನ ಮಾಡಿಲ್ಲ. ನಾವು ಈ ನಾಡಿನ ಜನತೆ ಗುಲಾಮರಾಗಿ ಕೆಲಸ ಮಾಡಿದ್ದೇವೆ, ಜನತೆಯನ್ನು ಗುಲಾಮರು ಮಾಡ್ಕೊಳ್ಳಿಲ್ಲ. ಅದು ಕಾಂಗ್ರೆಸ್ ಸಂಸ್ಕೃತಿ, ಅದು ಅವರ ಸಂಸ್ಕೃತಿ. ನೆನ್ನೆ ಮಾತಾಡಿದ್ದಾರೆ ಮಂಜುನಾಥ್ ಅವ್ರ ಬಗ್ಗೆ. ಈಗ ತಾನೇ ಒಬ್ರು ಬಂದೋದ್ರು, ಈಗ ಅವರ ಟೈಪ್ ಕೊಟ್ಟಿದ್ರು, ಮತ್ತೀಗ ವಾಪಸ್ ಕಳಿಸ್ಬಿಟ್ಟವ್ರೆ, ಆಪರೇಷನ್ ಮಾಡಿಲ್ಲ ಅಂತ. 75 ಲಕ್ಷ ಕುಟುಂಬಗಳಿಗೆ ಡಾಕ್ಟರ್ ಮಂಜುನಾಥ್ ಅವರು ಈ 17 ವರ್ಷದಲ್ಲಿ ಕುಟುಂಬಗಳಿಗೆ ಏನೊಂದು ಆರೋಗ್ಯದ ಸಮಸ್ಯೆ ಆದಾಗ ಹೃದಯದ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಸರ್ಕಾರದಲ್ಲಿ ಇಲ್ಲ ಅಂತ ಒಂದು ಆಸ್ಪತ್ರೆ 2,000 ಬೆಡ್ ಇವತ್ತಿರ್ತಕ್ಕಂಥದ್ದು. ಇಲ್ಲಿ ಮೈಸೂರಲ್ಲಿ ನೋಡ್ತೀವಿ ಎಂತ ಒಂದು ಆಸ್ಪತ್ರೆ ಕಟ್ಸೋದು, ಗುಲ್ಬರ್ಗಾದಲ್ಲಿ ಇವತ್ತಲ್ಲಿ ಕಟ್ತಾ ಇದ್ದಾರೆ. ಇವತ್ತು ಅಂತ ವ್ಯಕ್ತಿ ಬಗ್ಗೆ ಲಘುವಾಗಿ ನಿನ್ನೆ ಮಾವನಿಗೆ ಟೋಪಿ ಹಾಕಿ ಒಳ್ಳೆ ಚತುರಹಳ್ಳಿ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇದು ಸಮಾಜ, ಇದು ಅವರೇ ನಿಲ್ಲಬೇಕು ಅಂತ ಬಂದಿದ್ದಾರೆ. ನಮಗೆ ಎಲ್ಲೋ ಒಂದು ಕಡೆ ಏನಾದ್ರು ಅವ್ರೇನು ಬಿಜೆಪಿಯವರು ಹಿಂಸೆ ಕೊಟ್ಟು ನಿಲ್ಲಿಸಲೇಬೇಕು ಅಂತ ನಿಲ್ಲಿಸ್ಕೊಂಡವ್ರೆ, ಡೆಲ್ಲಿಗೆ ಹೋಗಿ ಅಲ್ಲೇನಾದ್ರೂ ಒಂದು ಹೆಲ್ತ್ ಮಿನಿಸ್ಟರ್ ಆದ್ರೆ ಈ ದೇಶದ ಬಡವರು ಒಳ್ಳೇದಾದ್ರೂ ಆಗಲಿ ಅಂತಕ್ಕಂಥದ್ದು ನಮ್ಗೆ. ಅಲ್ಲೇನು ಮಂತ್ರಿ ಆಗಿ ಹೋಗಿ MP ಆಗ್ಬಿಟ್ಟು ಅವ್ರನ್ನ ಏನ್ ದುಡ್ಡು ಮಾಡಿ ಅಂತ ಕಳಿಸ್ತಾ ಇದೀವ, ಬಡವರು ಒಳ್ಳೇದಾಗಲಿ ಅನ್ನೋದಕ್ಕೆ. ಇವತ್ತು ನಾನು ಹೋದ್ರೆ ಜಯದೇವ ಹಾಸ್ಪಿಟಲ್ ದುಡ್ಡಿಲ್ಲ ಅಂದ್ರೂ ಎಷ್ಟು ಕುಟುಂಬದಲ್ಲಿ ಇವತ್ತು ಉಳ್ಕೊಳ್ಳಿಲ್ಲ, ಎಷ್ಟು ಕುಟುಂಬ ಉಳ್ಕೊಂಡವೆ ಇವತ್ತು. ಇದನ್ನ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಾರೆ, ತೋರಿಸ್ತೀವೇನು ಅಂತಾರೆ. ನಮ್ಮ ಹತ್ರ ದುಡ್ಡಿಲ್ಲ. ನಾನು ಹೇಳಿದೆ, ಅಮಿತ್ ಶಾ ಅವ್ರು ಫೋನ್ ಮಾಡಿದ್ರು, ಇಲ್ಲ ನೀವು ಒಪ್ಪಿಸ್ಲೇಬೇಕು ನಿಮ್ಮ ಭಾವನ ಅಂದ್ರು. ದೊಡ್ಡವರು ಒಪ್ಪಕ್ಕೆ ತಯಾರಾಗಿಲ್ಲ. ನಾನು ಒಪ್ಪಿಸ್ದೆ. ಕಾರಣ ಅಲ್ಲಿ ನಮ್ಮ ಬೆಂಗಳೂರು 3 ಕ್ಷೇತ್ರ ಏನಿದೆ, ಒಂದು ಬೆಂಗಳೂರು ಸೌತ್ ಅಂತ ಹೇಳಿ, ಮತ್ತೊಂದು ರಾಜರಾಜೇಶ್ವರಿ ನಗರ, ಆನೇಕಲ್, 18 ಲಕ್ಷ ಓಟು ಬರೀ 3 ವಿಧಾನಸಭಾ ಕ್ಷೇತ್ರ, 18 ಲಕ್ಷ. ಇಲ್ಲಿ ನಮ್ಮ 5 ತಾಲೂಕಲ್ಲಿ 11 ಲಕ್ಷ ಓಟು. ಇಂಥ ಒಂದು 29 ಲಕ್ಷ ಮತದಾರ ಇರತಕ್ಕಂಥ ಕ್ಷೇತ್ರ. ಅಲ್ಲಿ ಆ ಸಿಟಿ ಒಳಗಿರ್ತಕ್ಕಂಥದ್ದು ಬಿಜೆಪಿ. ಆ ಹಿನ್ನೆಲೆಯಲ್ಲಿ ಕನ್ವಿನ್ಸ್ ಮಾಡಿದ್ದಾನೆ ಅಮಿತ್ ಶಾ ಅವ್ರು ನಿಲ್ಲಿಸಲೇಬೇಕು ಅಂತ ಹಠ ಮಾಡಿದ್ರು. ಅವ್ರ ಫೋರ್ಸ್ಗೆ ಇವತ್ತು ಅಭ್ಯರ್ಥಿ ಮಾಡಿದ್ರೆ ಅವ್ರ ಬಗ್ಗೆನೂ ಲಘುವಾಗಿ ಮಾತಾಡಿದ್ರೆ ಇವ್ರದ್ದೇನು ಸಾಧ್ಯ ಗೊತ್ತಿಲ್ಲ. ಎಲ್ಲ ಕಮಿಷನ್ದು ನೋಡಿದ್ರೆ ಅಧಿಕಾರಿಗಳ ಹತ್ರ ಯಾವ ತರ ಕಾಂಟ್ರಾಕ್ಟರ್ಗಳ ಪರಿಸ್ಥಿತಿಗಳು ಏನಾಗವೆ ಆಮೇಲೆ ನೋಡ್ತಾ ಇದ್ದೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಚುನಾವಣೆ ಮಂಡ್ಯ ಜನತೆ ಯಾವುದೇ ದಾರಿ, ಯಾಕೆಂದ್ರೆ ಇಲ್ಲಿ ಯಾವ್ಯಾವ ರೀತಿ ಹಿಂದೆ ಚುನಾವಣೆ ನಡೆಸಿದ್ರೆ ಗೊತ್ತು ನನಗೆ. ಇಲ್ಲಿ ದುಡ್ಡಿನ ಮೇಲೆ ಚುನಾವಣೆ ಎಂದೂ ನಡೆಸಿಲ್ಲ, ದುಡ್ಡಿನ ಮೇಲೆ ನಡೆಸಿಲ್ಲ. ನನಗೆ ಗೊತ್ತಿದೆ. ನನಗೆ ದುಡ್ಡಿನ ಮೇಲೆ ಚುನಾವಣೆ ಅವತ್ತು ನಾವು ಗೆಲ್ಲಬೇಕು, ಅಧಿಕಾರದಿಂದ ಗೆಲ್ಲಬೇಕು ಅನ್ನೋದಾಗಿದ್ರೆ ನಿಖಿಲ್ ಸೋಲ್ತಿರ್ಲಿಲ್ಲ. ಬೇರೆ ಬೇರೆ ರೀತಿ ಭಾವನಾತ್ಮಕವಂತ ರೀತಿಯಲ್ಲಿ ಚುನಾವಣೆ ನಡೆಸ್ಕೊಂಡ್ರು. ಇದು ಗೊತ್ತಿದೆ ನನಗೆ. ಈಗ ಪಾಪ ಕರ್ಕೊಂಡ್ಬಂದಿದ್ದಾರೆ, ದುಡ್ಡಿನ ಮೇಲೆ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಈಗಾಗಲೇ ಹೊರಗಡೆ ಏನ್ ಚರ್ಚೆ ಮಾಡ್ತಾರೆ, ಮಂಡ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಹಲವಾರು ನಿಷ್ಠಾವಂತರಿಗೆ ಒಳಗೆ ಹೋಗಾಗಲೇ ದುಡ್ಡು ಕೊಟ್ಬಿಟ್ಟವ್ರೆ. 30 ಕೋಟಿವರೆಗೆ ಪೇಮೆಂಟ್ ಆಗೋಗಿದೆ, ಮುಖ್ಯ ಮಾಡ್ಬಿಟ್ಟಿದ್ದೀವಿ. ಇದನ್ನ ಅಪಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರು ಒಂದು ಮಾತಿ ವೇದಿಕೆ ಮುಖಾಂತರ ಹೇಳ್ತೇನೆ, ಇವತ್ತೇನು ಬೆಳಗ್ಗೆಯಿಂದ ಇಲ್ಲಿ ಸಭೆ ನಡೀತಾ ಇದೆ, ಊಟ ಮಾಡೋದಕ್ಕೆ ಕೂತಿದ್ದೀರಿ 4 ಗಂಟೆ 4:15 ಗಂಟೆ. ಇಲ್ಲಿಂತ ಇಂಥ ನಿಷ್ಠಾವಂತ ಕಾರ್ಯಕರ್ತರನ್ನ ದುಡ್ಡಲ್ಲಿ ಕೊಟ್ಕೊಂಡು ಚುನಾವಣೆ ನಡೆಸ್ತೀವಿ ಅಂತ ಹೇಳಿ ಏನಾದರೂ ಈ ಒಂದು ದುರಂಕಾರದಲ್ಲಿ ನಮ್ಮ ಮಂತ್ರಿ ಇಲ್ಲಿ ಏನು ಮಳೆ ಸ್ನೇಹಿತ ಹೊರಟಿದ್ದಾನೆ, ಉತ್ತರ ಕೊಡ್ತಕ್ಕಂಥ ಪುಣ್ಯಾತ್ಮರು ಇನ್ನೂ ಬದುಕಿ
ಪಕ್ಷದಲ್ಲಿ ಈ ಚುನಾವಣೆ ನಡೀತದಪ್ಪ, ನಿಮ್ ನಾಟಿ ಸ್ಟೈಲಲ್ಲೇ ಚುನಾವಣೆ ನಡೆಸೋಣ, ನಾಟಿ ಸ್ಟೈಲಲ್ಲೇ ನಡೆಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿದೆ ಚೇರ್ ಎಲ್ಲ ಖಾಲಿ ಆಗಿದ್ದು, ಬನ್ನಿ ಕೂತ್ಕೊಳ್ಳಿ ಇನ್ನು ಊಟ ಐತೆ, ಆಮೇಲೆ ಊಟ ಮಾಡೋದ ಒಟ್ಟಿಗೆ ಅಂದ್ರು. ನೋಡಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ನಿಮಗೆ ಹೇಳ್ತೀನಿ, ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸ್, ನಿಮ್ಮ ಆಸೆಗೆ ಭಂಗ ತರಲ್ಲ, ಒಂದು ತೀರ್ಮಾನ ಮಾಡ್ತೀವಿ. ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ, ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವತ್ತಿಂದೇನು ಈ ಸಭೆನಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದನ್ನ ನೆರವೇರಿಸ್ಕೊಡ್ತೀನಿ. 21ಕ್ಕೆ ಏನು ಶಸ್ತ್ರಚಿಕಿತ್ಸೆ ಇದೆ, 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಬರುತ್ತೀನಿ. ಡಾಕ್ಟರ್ ಹೇಳಿದ್ದಾರೆ 3 ತಿಂಗಳಲ್ಲಿ ನಿಮ್ ಜನಗಳ ಮುಂದೆ ಹೋಗ್ಲಿಕ್ಕೆ ಎಲ್ಲ ರೀತಿ ನಿಮಗೆ ಆರೋಗ್ಯ ಸರಿಪಡಿಸ್ತೀವಿ ಅಂತ ಹೇಳಿ ಇವತ್ತು ಬಂದು ಜನತಾದಳಕ್ಕೆ, ಇವತ್ತು ಮಂಡ್ಯ ಜಿಲ್ಲೆಯ ಜನತಾದಳದ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತೇನು ನೀವು ತೀರ್ಮಾನ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸ್ತೀವಿ, ನಿಮ್ಮ ನಂಬಿಕೆ ಉಳಿಸ್ಕೊಡ್ತೀವಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ನಾನು ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.